ಜಿಎಸ್ಬಿ ಸೇವಾ ಸಂಘದ ವತಿಯಿಂದ ಉದ್ಯೋಗ और ವಿಕಾಸ್ 2019 ಎನ್ನುವ ಎಂಟರ್‌ಪ್ರೆನರ್‌ಶಿಪ್ ಹಾಗೂ ಸ್ಕಿಲ್ ಡೆವಲಪ್‌ಮೆಂಟ್ ಪ್ರೋಗ್ರಾಂ ಮಂಗಳೂರಿನ ಸಿವಿ ನಾಯಕ್ ಸಭಾಂಗಣದಲ್ಲಿ ನಡೆಯಿತು. ಭಾರತ್ ಬೀಡೀಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ದಿವಂಗತ ಅನಂತ್ ಪಿ ಪೈ ಅವರ ಸ್ಮರಣಾರ್ಥ ಜಿಎಸ್ಬಿ ಸೇವಾ ಸಂಘದ ವತಿಯಿಂದ ನಡೆದ ಉದ್ಯೋಗ और ವಿಕಾಸ್ 2019 ಕಾರ್ಯಕ್ರಮವನ್ನು ಭಾರತ್ ಬೀಡೀಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಆನಂದ್ ಜಿ ಪೈ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಎರಡು ರೀತಿಯ ಉದ್ಯೋಗ ನಮ್ಮ ಜೀವನವನ್ನ ನಿರ್ಧರಿಸುತ್ತದೆ. ಒಂದು, ನಾವು ಇನ್ನೊಬ್ಬರ ಕಂಪನಿಯಲ್ಲಿ ಉದ್ಯೋಗವನ್ನ ಮಾಡುವುದು, ಅಲ್ಲಿ ನಾವು ಯಾವುದೇ ಒತ್ತಡವಿಲ್ಲದೆ ಇರುತ್ತೇವೆ. ಇನ್ನೊಂದು, ನಾವೇ ಸ್ವಂತ ಉದ್ಯೋಗ ಮಾಡುವುದು, ಅಲ್ಲಿ ಹೆಚ್ಚು ಒತ್ತಡ ಮತ್ತು ಹೆಚ್ಚು ಜವಾಬ್ದಾರಿ ಇರುತ್ತದೆ ಎಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ತಮ್ಮ ಅನುಭವವನ್ನ ಮುಂದಿಟ್ಟರು. When you work for somebody else, you are in a comfort zone. You get your instructions, you do your work, and you are happy end of the day. That's what you chose for. But when you want to work for yourself, there is a responsibility that also comes along with it. You need to manage your finances. You need to identify the right work you want to do. You need to work hard. Failures come. People don't, look at your failures and give you so much of encouragement, rather they will try to put you down. But the zeal that what you need to have to perform and to go ahead is important. ಬಳಿಕ ಜಿಎಸ್ಬಿ ಸೇವಾ ಸಂಘದ ಅಧ್ಯಕ್ಷ ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಅವರು ಮಾತನಾಡಿ, ಉದ್ಯೋಗ और ವಿಕಾಸ್ 2019 ಎನ್ನುವ ಎಂಟರ್‌ಪ್ರೆನರ್‌ಶಿಪ್ ಹಾಗೂ ಸ್ಕಿಲ್ ಡೆವಲಪ್‌ಮೆಂಟ್ ಪ್ರೋಗ್ರಾಂ ಮಾಡುವ ಉದ್ದೇಶದ ಕುರಿತು ಸಂಪೂರ್ಣ ಮಾಹಿತಿಯನ್ನ ನೀಡಿದ್ರು. In the path of development for not only his company but the rest of the people around him, with a great concern for the society. He was a part of this program and he suggested that we should continue this next year also and the years to come. And unfortunately we lost him. This world lost him, but that has not deterred our spirit to continue with the program, and here we are gathered again for this year's Udyog और विकास 2019. ಈ ಕಾರ್ಯಕ್ರಮದಲ್ಲಿ ಮಂಗಳೂರಿನ 15 ಕಾಲೇಜುಗಳ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡು ಎಂಟರ್‌ಪ್ರೆನರ್‌ಶಿಪ್ ಹಾಗೂ ಸ್ಕಿಲ್ ಡೆವಲಪ್‌ಮೆಂಟ್ ಕುರಿತು ಮಾಹಿತಿಯನ್ನ ಪಡೆದುಕೊಂಡರು. ಈ ಸಂದರ್ಭ ಭಾರತ್ ಬೀಡೀಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಸುಬ್ರಾಯ್ ಪೈ, ಕಾರ್ಕಳ ಬೋನೇಂದ್ರ ಕಾಲೇಜಿನ ಚೇರ್ಮನ್ ಶಿವಾನಂದ್ ಪೈ, ಕುಂಬ್ಳೆ ಸೋಲಾರ್ ಎನರ್ಜಿ ಸೊಲ್ಯೂಷನ್ನ ನಿರ್ದೇಶಕರಾದ ಕುಂಬ್ಳೆ ನರಸಿಂಹ ಪ್ರಭು ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.